ಇದು ಅನ್ನ ಮಿಕ್ಕಿತ್ತು ರಾತ್ರಿ, ಅದಕ್ಕೆ ಅದನ್ನು ಮಿಕ್ಸಿ ಮಾಡಿ ರೊಟ್ಟಿ ಮಾಡ್ತಾಯಿದ್ದೀನಿ. ತುಂಬ ಸ್ಮೂತ್ ಇರುತ್ತೆ ಅದು ಮಿಕ್ಸಿ ಮಾಡಿರ್ತೀವಲ್ಲ, ಅದಕ್ಕೆ ರೊಟ್ಟಿ ಮಾಡಿ ಚಟ್ನಿ ಮಾಡಬೇಕು. ಇದು ಕಡಲೆಕಾಯಿ ಬೀಜ ಮತ್ತು ಕಡಲೆ ಚಟ್ನಿ, ಪುದೀನ ಹಾಕಿದ್ದೀನಿ. ಕೆಂಪು ಚಟ್ನಿ ಚೆನ್ನಾಗಿರುತ್ತೆ ಒಂಥರ. ಪುದೀನ ಹಾಕಿರೋದ್ರಿಂದ ಕಲರು ಬಂದಿಲ್ಲ. ಇದು ಅನ್ನದಲ್ಲಿ ಅನ್ನ ರುಬ್ಬಿ ಮಾಡಿರೋದು ಮೆತ್ತಗೆ ಬರುತ್ತೆ. ಈ ಥರ ಅನ್ನದಲ್ಲಿ ಮಾಡಿದ್ರೆ ಮಸಪ್ ಮಾಡಬೇಕು, ಅದಕ್ಕೆ ಸೊಪ್ಪನ್ನು ಬಿಡಿಸ್ತಾ ಇದ್ದೆ. ಏನೆಲ್ಲ ಕೆಲಸ ಅಂದರೆ, ಇದು ಅಮಾವಾಸ್ಯೆ ಪೂಜೆದು. ಅಮಾವಾಸ್ಯೆಯಲ್ಲಿ ಮುಂದುಗಡೆ ಬಾಗಿಲಿಗೆ ಕಾಯಿ ಹೊಡೆದ್ರೆ ಕಂಟಕಗಳು ಬರೋಣಂತೆ. ಇದನ್ನು ಮತ್ತೆ ಮನೇಲಿ ಮಾಡ್ತಾರೆ, ಹಂಗಾಗಿ ಅದನ್ನು ನಾನು ಫಾಲೋ ಅಪ್ ಮಾಡ್ತಾಯಿದ್ದೀನಿ. ಇದೇನು ಗೊತ್ತಾ, ತುಳಸಿ. ನಾನು ಶನಿವಾರ, ಗುರುವಾರ, ಬುಧವಾರ ತುಳಸಿನ ವೆಂಕಟೇಶ್ವರಂಗೆ ಮುಡಿಸ್ತೀನಿ. ಶನಿವಾರ ಆಂಜನೇಯಂಗೆ, ವೆಂಕಟೇಶ್ವರಂಗೆ ಮುಡಿಸ್ತೀನಿ. ಗುರುವಾರ ತುಳಸಿನ ರಾಯರಿಗೆ ಮುಡಿಸ್ತೀನಿ. ಅದನ್ನೆಲ್ಲ ನಾನು ಕೂಡಿಟ್ಕೊಂಡಿದ್ದೆ. ಎಲ್ಲ ಬಿಡಿಸಿ ಇದನ್ನು ಒಣಗಿಸಿ ಇಟ್ಕೊಂಡಿದ್ದೀನಿ. ಇದನ್ನೇನು ಮಾಡ್ತೀನಿ ಅಂದರೆ, ರುಬ್ಬಿ ಇದು ಸ್ಕಿನ್ನಿಗಾರ ಹಚ್ಕೋಬೋದು, ಇಲ್ವಾ ಇದನ್ನು ಕುದಿಸಿ ಕುಡಿಬೋದು. ತುಳಸಿ ಎಲ್ಲ ಜಾಸ್ತಿ ಇಲ್ಲದೆ ಇರೋರು ಈ ಥರ ಮಾಡ್ಬೋದು. ನಮ್ಮದು ಪಾಟಿಲ್ಲ, ಪಾಟಲ್ಲಿ ಒಂದೇ ಒಂದು ತುಳಸಿ ಹಾಕ್ಕೊಂಡಿರೋದು, ಅದು ಪೂಜೆಗೋಸ್ಕರ. ಹಾಗಾಗಿ ಒಣಗಿ ಫೋಟೋಗೆ ಹಾಕಿರೋ ತುಳಸಿನ ಈ ಥರ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಕುದಿಸಿ ಕುಡಿತಾಯಿದ್ದೀನಿ. 18ನೇ ತಾರೀಕು ನಮ್ಮದು ಬಂಗಾರಿದು ಲಲಿತೀಶ್ವರಮ್ಮಂದು ಬರ್ತಡೇ ಇತ್ತು. ಅವ್ರ ಆಫೀಸಲ್ಲಿ ಮಾಡ್ಯಾರ ಬರ್ತಡೇ ಇತ್ತು. ಅದಕ್ಕೆ ಕಂಟೆಂಟ್ ಬೇರೆ ಬೇಕಿತ್ತು, ಜಾಸ್ತಿ ಟೈಮ್ಸು ಯಾವುದೂ ಇರಲಿಲ್ಲ. ಹ್ಯಾಪಿ ಬರ್ಡೇ ಬಂಗಾರಿ, ಡ್ರೀಮ್ ಎಲ್ಲ ಕಂಪ್ಲೀಟ್ ಆಗಲಿ ಕೊಟ್ಟರೆ. ಇವತ್ತು 19ನೇ ತಾರೀಕು ಮೂಲಂಗಿ ನವಿಲುಕೋಸಿನ ಪಲ್ಯ, ಕೆಸವಿನ ದಂಟಿನ ಸಾರು ಮತ್ತು ಅನ್ನ. ಇದು ಹೆಸರು ಕಾಳು ನೆನೆಸಿದೆ. ಗಾಯ್ಸ್, ಹೇಗಿದ್ದರೆ ಎಲ್ಲ? ಅಕ್ಷಯ ತೃತೀಯ ದಿನದ ಶುಭಾಶಯಗಳು. ಅಕ್ಷಯ ತೃತೀಯದ ಬಗ್ಗೆ ಹೇಳ್ಬೇಕಂದ್ರೆ, ಅಕ್ಷಯ ತೃತೀಯದ ಇಷ್ಟು ವರ್ಷದ ನಾನು ಹೆಂಗೆ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಅಂದರೆ, ಅವತ್ತೆಲ್ಲ ಹೂ ತೊಗೊಂಡು ಮುಡ್ಕೋಬೇಕಂತೆ. ಹೂ ತೊಗೊಂಡು ಮುಡ್ಕೊಂಡ್ರೆ, ಮಲ್ಲೆ ಹೂ ತೊಗೊಂಡು ಮುಡ್ಕೊಂಡ್ರೆ ನಮ್ಗೆ ಜಾಸ್ತಿ ಹೂ ಮುಡ್ಕೊಡೋ ಅಂತ ಯಾರಾದರೂ ಹೂ ಕೊಡ್ತಾರೆ ನಮಗೆ, ಅಥವಾ ಹೂ ಮುಡ್ಕೊತಾನೆ ಇರ್ತೀವಂತೆ. ಅದು ನನಗೆ ಅನುಭವ ಆಗಿದೆ, ಅದು ನಿಜ. ದೇವಸ್ಥಾನಕ್ಕೆ ಹೋಗಿದ್ದೆ, ಆ್ಯಸ್ ಯೂಶ್ವಲ್ ಅದೆಲ್ಲ ಹೇಳ್ಬಾರ್ದು, ಏನೇನು ಕೊಡಬೇಕು ಅಂತ 50 ರೂಪಾಯಿ ಕೊಟ್ಟು ಬಂದೆ. ಬೆಳಗಿನ ಹೋಗಿ ದೇವಸ್ಥಾನಕ್ಕೆ ಹೋಗಿ ಇನ್ನೂ ಪೂಜೆ ಮಾಡಿಲ್ಲ, ಪೂಜೆ ಮಾಡಬೇಕು. ಎಲ್ಲವೂ ಒಬ್ಬರೇ ಹೊರಗಡೆ ಹೋಗಿ ಅಲ್ಲಿ ಇಲ್ಲಿ ತೊಗೊಂಡು ಅದು ಇದು, ಯಪ್ಪ ನಿಜ ಬರ್ಡನ್ ಅನಿಸುತ್ತೆ. ಏನು ಮಾಡೋಕ್ಕಾಗಲ್ಲ, ವಿಧಿ ಇಲ್ಲ, ಮಾಡಲೇಬೇಕು. ಗೈಸ್, ಏನು ಇಷ್ಟೊಂದು ಶೆಕೆ ಇದೆಯಲ್ಲ, ಇಲ್ಲೆಲ್ಲ ಸ್ವೆಟ್ ಆಗಿದೆ. ಅಪ್ಪ ದೇವರೇ, ಶೆಕೆ ನಿಜವಾಗ್ಲೂ ಏನಕ್ಕಾಗ್ತಿಲ್ಲ. ಹೇಗಿತ್ತು ಎಲ್ಲರೂ? ಅಕ್ಷಯ ತೃತೀಯ ಎಲ್ಲ ಮಾಡಿದ್ರ? ನಾನು ಮಾಡಿದೆ. ಅಕ್ಷಯ ತೃತೀಯದ ಬಗ್ಗೆ ಹೇಳಬೇಕು ಅಂದರೆ,
ಅವತ್ತು ಮಲ್ಲಿಗೆ ಮುಡ್ಕೋಬೇಕಂತೆ. ಆ್ಯಕ್ಚುಲಿ ಕ್ಯಾಮ್ರಾ ಆನ್ ಆಗಿದೆ ಅಂದ್ಕೊಂಡು ಹಾಡು ಹೇಳ್ತಾನೆ ಇದ್ದೀನಿ. ತಲ್ಲಣಿಸದಿರು ಕಂಡ್ಯ ತಾಳು ಮಾನವೇ, ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯ ಬೇಡ. ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ಮನವೇ ಮನವೇ. ಹೀಗಿತ್ತು ನನ್ನ ಹಾಡು. ನನಗೆ ಏನು ಗೊತ್ತಾ, ಟ್ಯಾಬ್ಲೆಟ್ಸ್ಗಳು ನುಂಗಬೇಕಂದ್ರೆ ಆಗಲ್ಲ, ಸಪ್ಲಿಮೆಂಟ್ಸನ್ನ ಕೊಟ್ಟಿದ್ದಾರಲ್ಲ ಜನ ನುಂಗಬೇಕಂದ್ರೆ ಆಗಲ್ಲ. ನಾನು ಆ್ಯಕ್ಚುಲಿ ಏನೇ ಕಾಯಿಲೆ ಒಂದು ಮಾತು ನುಂಗಲ್ಲ, ಮನೇಲಿ ಹೋಮ್ ರೆಮಿಡೀಸ್ ಮಾಡ್ಕೊಂಡ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀನಿ. ಆದರೆ ಈಗ ಫುಲ್ಲು ಕಾಲು ಸೊಂಟ ನೋವಿರೋದ್ರಿಂದ ನುಂಗಲೇಬೇಕಾಗಿದೆ. ಆದರೂ ನನಗೆ ನುಂಗೋಕ್ಕೆ ಆಗ್ತಿಲ್ಲ, ಏನು ಮಾಡೋಕ್ಕಾಗಲ್ಲ, ವಿಧಿ ಇಲ್ಲ, ನುಂಗಲೇಬೇಕು. ಮೇಲೆಲ್ಲ ತಳಕು ಒಳಗೆಲ್ಲ ಹುಳುಕು ಅನ್ನೋಂಗೆ ಮೇಲಿನ ಕಾಣ್ತೀನಿ ಅಷ್ಟೇ. ಬಟ್ ನನಗೆ ಸ್ಟಾಮಿನಾ ಅನ್ನೋದು ಇಲ್ದಂಗೆ ಆಗಿದೆ, ಯಾಕೆ ಅಂತ ಗೊತ್ತಿಲ್ಲ. ಏನು ಹೇಳೋದು ನಿಮಗೆಲ್ಲ ಒಂದು ಟಿಪ್ ಹೇಳಬೇಕಂದ್ರೆ, ಯಾರು ಮಕ್ಕಳು ಹಠ ಮಾಡ್ತಿರ್ತಾರೋ ಅವರೆಲ್ಲ ಮಂಗಳವಾರ ಕಲ್ಸಕ್ಕರೆ ಸಿಗುತ್ತೆ, ಕೆಂಪು ಕಲ್ಸಕ್ಕರೆ, ಅದನ್ನು ಆ್ಯಂಟಿ ಕ್ಲಾಕ್ ವೈಸಲ್ಲಿ ಅವ್ರಿಗೆ ನಿವಾಳಿಸ್ಬಿಟ್ಟು ಮಂಗಳವಾರ 12 ಮಂಗಳವಾರ ಗಣೇಶನ ದೇವಸ್ಥಾನದಲ್ಲಿ ಇಟ್ಟು ಬರೋದ್ರಿಂದ ನಿಮ್ಮ ಮಕ್ಕಳುಗಳು ಹಠ ಮಾಡಲ್ಲ, ಚೆನ್ನಾಗಿ ಓದ್ತಾರೆ, ನಿಮ್ಮ ಮಾತನ್ನು ಕೇಳ್ತಾರೆ. ಇದನ್ನು ತಪ್ಪದೆ 12 ಮಂಗಳವಾರ ಮಾಡೋದ್ರಿಂದ ಮಕ್ಕಳು ಹಠನ ಬಿಡ್ತಾರೆ. ಎಲ್ಲರೂ ಇದನ್ನು ಮಾಡಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.